ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ LPG ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಸೌದೆಯನ್ನ ಬಳಕೆ ಮಾಡಿ ಅಡಿಗೆ ಮಾಡುವುದಕ್ಕೆ ಹೋಟೆಲ್ಗಳು ಇದೀಗ ತಯಾರಿಯನ್ನ ನಡೆಸಿವೆ. ಗ್ಯಾಸ್ ಇಲ್ಲದೆ ಇರುವ ಕಾರಣದಿಂದಾಗಿ ಅಡಿಗೆ ತಯಾರಿಸಲು ಸೌದೆ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬುಕಿಂಗ್ ಆಗಿರುವಂತಹ ಗೆಸ್ಟ್ಗಳಿಗೆ ಅಡುಗೆ ತಯಾರಿಯನ್ನ ಮಾಡಲೇಬೇಕು. ಬುಕಿಂಗ್ ಆಗಿರೋರಿಗೆ ಈಗ ಅಡುಗೆ ಇಲ್ಲ, ಅವರಿಗೆ ಊಟ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಏನೀಗ ಮೊದಲೇ ಪ್ರೀ ಬುಕಿಂಗ್ ಆಗಿದೆ ಅಂತಹ ಗೆಸ್ಟ್ಗಳಿಗೆ ಅಡುಗೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಸೌದೆ ಜೋಡಣೆಗೆ ಹೋಟೆಲ್ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಒಲೆ ಹಚ್ಚಿ ಅಡುಗೆ ಮಾಡೋದಕ್ಕೆ ಸೌದೆ ತಯಾರಿಗೆ ಈಗ ಹೋಟೆಲ್ಗಳು ಮುಂದಾಗ್ತಾ ಇದೆ. ಅಕ್ಕಪಕ್ಕದಲ್ಲಿರುವಂತಹ ಸೌದೆಗಳ ಜೋಡಣೆಗೆ ಹೋಟೆಲ್ ಸಿಬ್ಬಂದಿಗಳು ಈಗ ಮುಂದಾಗಿದ್ದಾರೆ. ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಈಗ ಸೌದೆಯನ್ನ ಬಳಸಿ ಅಡಿಗೆಯನ್ನ ಮಾಡಿಕೊಡುವಂತಹ ಪರಿಸ್ಥಿತಿ. ರಾಜಧಾನಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ತೀವ್ರ LPG ಸಿಲಿಂಡರ್ ಕೊರತೆಯನ್ನ ಎದುರಿಸ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಹೇಗೆ ಸೌದೆಯನ್ನ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿ. ಬುಕಿಂಗ್ ಆಗಿರುವಂತಹ ಗೆಸ್ಟ್ಗಳಿಗಾಗಿ ಈ ರೀತಿಯಾದಂತಹ ಹರಸಾಹಸವನ್ನ ಪಡಲೇಬೇಕಾಗಿದೆ ಹೋಟೆಲ್ ಸಿಬ್ಬಂದಿಗಳು. ಈಗ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಗಗನಕ್ಕೆ ಇರೋದ್ರ ಜೊತೆಗೆ ಅವುಗಳ ಲಭ್ಯತೆಯೂ ಕೂಡ ಸಂಪೂರ್ಣವಾಗಿ ಕುಸಿದಿದೆ. ಅಂದ್ರೆ ಸರಿಯಾಗಿ ಸಪ್ಲೈ ಕೂಡ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಹೋಟೆಲ್ ಮಾಲೀಕರಿಗೆ ಇದೀಗ ಭಾರಿ ಸಮಸ್ಯೆ ಆಗ್ತಾ ಇದೆ. ಇದರ ಪರಿಣಾಮ ಪ್ರತಿಷ್ಠಿತ ಹೋಟೆಲ್ಗಳು ಅಡಿಗೆ ಮಾಡೋದಕ್ಕೆ ಸಾಂಪ್ರದಾಯಿಕ ಸೌದೆಯನ್ನ ಆಶ್ರಯಿಸುವಂತಾಗಿದೆ. ಬೆಂಗಳೂರಿನ ಸಾವಿರಾರು ಹೋಟೆಲ್ಗಳಿಗೆ ಪ್ರತಿದಿನ 5 ರಿಂದ 10 ವಾಣಿಜ್ಯ ಸಿಲಿಂಡರ್ಗಳು ಬೇಕಾಗತ್ತೆ. ಆದ್ರೆ ಸಪ್ಲೈ ಇಲ್ಲದೆ ಇರೋದ್ರಿಂದ ಹಲವು ಹೋಟೆಲ್ಗಳು ಈಗಾಗಲೇ ಸಂಗ್ರಹಿಸಿದ್ದಂತಹ ಸಿಲಿಂಡರ್ಗಳು ಏನು ಇಟ್ಕೊಂಡಿದ್ರು ಅದನ್ನ ಬಳಕೆ ಮಾಡ್ಕೊಂಡಿದೆ. ಈಗಾಗಲೇ ಸ್ಟೋರ್ ಮಾಡ್ಕೊಂಡಿದ್ದಂಥ ಸಿಲಿಂಡರ್ಗಳನ್ನ ಬಳಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಲಭ್ಯವಾಗದಿದ್ರೆ ಹೋಟೆಲ್ಗಳನ್ನ ಮುಚ್ಚಬೇಕಾಗುತ್ತೆ ಅಂತಲೂ ಕೂಡ ಹೋಟೆಲ್ ಮಾಲೀಕರು ಬೆಳಗ್ಗೆಯಿಂದಲೂ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಗೆಸ್ಟ್ಗಳಿಗೆ ಸೇವೆಯನ್ನು ಒದಗಿಸುವುದಕ್ಕೆ ಅನಿವಾರ್ಯವಾಗಿ ಸೌದೆ ಒಲೆಗಳನ್ನು ಬಳಸಲಾಗ್ತಾ ಇದೆ. ಹರ್ಮೋಜ್ ಜಲಸಂಧಿ ಬಂದ್ ಆಗಿರುವಂಥ ಕಾರಣಕ್ಕಾಗಿ ತೈಲ ಅನಿಲ ಯಾವುದೂ ಕೂಡ ಸಪ್ಲೈ ಆಗ್ತಾ ಇಲ್ಲ. ಇನ್ನೊಂದು ಕಡೆ ರೇಟ್ ಹೈಕ್ ಆಗಿದೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಪ್ರತಿಷ್ಠಿತ ಹೋಟೆಲ್ಗಳ ಕಥೆನೇ ಈ ರೀತಿ ಆದರೆ ಇನ್ನು ಬೀದಿ ಬದಿ ವ್ಯಾಪಾರವನ್ನು ಮಾಡುವಂತಹ ಚಿಕ್ಕ ಪುಟ್ಟ ಹೋಟೆಲನ್ನು ಇಟ್ಕೊಂಡಿರೋರ ಕಥೆ ಏನು? ಅವರಾದರೂ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಜನಸಾಮಾನ್ಯರು ಸೇರಿದಂತೆ ಹೋಟೆಲ್ ಮಾಲೀಕರು ಸಿಬ್ಬಂದಿಗಳೆಲ್ಲರೂ ಕೂಡ ಸರ್ಕಾರ ಇದಕ್ಕೆ ಯಾವುದಾದ್ರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ LPG ಕೊರತೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೋಟೆಲ್ ಉದ್ಯಮವನ್ನೇ ನಂಬಿಕೊಂಡಿದ್ದವರು ಈಗ ಜನರಿಗೆ ಅಡುಗೆಯನ್ನ ತಯಾರಿಸಿ ಅವರಿಗೆ ಕೊಡಬೇಕಾಗಿರುವಂತಹ ಅನಿವಾರ್ಯತೆ ಇದ್ರೂ ಕೂಡ ಸಿಲಿಂಡರ್ ಸಪ್ಲೈ ಆಗದೇ ಇರುವಂತಹ ಕಾರಣದಿಂದಾಗಿ ಅವರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಹಾಗಾಗಿ ಸೌದೆ ಜೋಡಣೆಗೆ ಮುಂದಾಗಿದ್ದಾರೆ ಹೋಟೆಲ್ ಸಿಬ್ಬಂದಿಗಳು. ಸೌದೆಯನ್ನ ಎಲ್ಲಿಂದಲೋ ಕಲೆಕ್ಟ್ ಮಾಡಿ ಅದರಿಂದ ಅಡುಗೆಯನ್ನ ತಯಾರಿಸುವಂತಹ ಸ್ಥಿತಿ ಕೂಡ ಸದ್ಯ ನಿರ್ಮಾಣವಾಗಿದೆ. ಯಾಕೆ ಅಂದರೆ ಈಗಾಗಲೇ ಬುಕ್ಕಿಂಗ್ ಆಗಿರೋದಕ್ಕೆ ಅವ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಅವರಿಗೆ ಅಡುಗೆಯನ್ನು ಪ್ರಿಪೇರ್ ಮಾಡಲೇಬೇಕು, ಅವರಿಗೆ ಕೊಡಲೇಬೇಕು. ಈ ಕಾರಣದಿಂದಾಗಿ ಈಗ ಸೌದೆಗಳ ಜೋಡಣೆಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಮೊದಲನೇ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಹೋಟೆಲ್ ಸಿಬ್ಬಂದಿಗಳು ಯಾವ ರೀತಿಯಾಗಿ ಸೌದೆಯನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಡಿಗೆ ಮಾಡೋದಕ್ಕೆ ಈ ರೀತಿಯಾದಂಥ ಎಫರ್ಟನ್ನು ಸದ್ಯ ಹೋಟೆಲ್ನ ಸಿಬ್ಬಂದಿಗಳು ಆಗ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿರುವಂಥ ಸೌದೆಗಳ ಜೋಡಣೆಯೂ ಕೂಡ ಹೋಟೆಲ್ ಸಿಬ್ಬಂದಿಗಳು ಈಗ ಮುಂದಾಗಿದ್ದಾರೆ. ಹಾಗಾಗಿ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಯುದ್ಧ ಭಾರಿ ಹೊಡೆತ ಬಿದ್ದಿದೆ. ಆಗ್ತಾ ಇರುವಂಥದ್ದು ಯುದ್ಧ ಇಸ್ರೇಲ್ ಹಾಗೆ ಇರಾನ್ ನಡುವೆ. ಆದರೂ ಕೂಡ ಯುದ್ಧದ ನೇರವಾದಂತಹ ಪರಿಣಾಮ ನಮಗೂ ಬೀರ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮಕ್ಕೆ ಈ ರೀತಿಯಾದಂತಹ ಭಾರಿ ಹೊಡೆತ ಬಿದ್ದಿದೆ. ಇನ್ನು ಮುಂದೆ ಹೇಗೆ ಹೋಟೆಲನ್ನು ನಡೆಸೋದು? ಇದೇ ರೀತಿಯಾಗಿ ಏನಾದರೂ ಸಪ್ಲೈ ಕಮ್ಮಿ ಆಗಿಬಿಟ್ರೆ ಹೋಟೆಲ್ ನಡೆಸೋದು ಹೇಗೆ? ಹೋಟೆಲ್ ಉದ್ಯಮವನ್ನು ನಂಬಿಕೊಂಡವರ ಕತೆ ಏನು ಅನ್ನುವ ಲೆವೆಲ್ಗೆ ಸದ್ಯ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಹೋಟೆಲ್ ಪರಿಸ್ಥಿತಿಯೂ ಕೂಡ ಹೇಳತೀರದಂತಾಗಿದೆ. ಸಣ್ಣ ಪುಟ್ಟ ಸಿಲಿಂಡರ್ಗಳನ್ನು ಬಳಕೆ ಮಾಡಿ ಏನಾದರೂ ಅಡುಗೆಯನ್ನು ಮಾಡಿ ಆಹಾರವನ್ನು ತಯಾರಿಸಿ ಜನರಿಗೆ ಕೊಟ್ಟು ತಾವು ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಈಗ ತಮಗೆ ಜೀವನವನ್ನು ನಡೆಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಸದ್ಯ ಸಿಲಿಂಡರ್ ಸಪ್ಲೈ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಈ ಕಾರಣವಾಗಿದೆ. ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು